ಓಂ ಶಾಂತಿ. ಆತ್ಮದ ಮುಂದುವರೆದ ಭಾಗ ನಾವೆಲ್ಲರೂ ಸಹ ತಿಳ್ಕೊಳ್ತಕ್ಕಂಥ ವಿಷಯ ಏನಂತಂದರೆ, ಈ ದಿನ ಆತ್ಮದ ಇನ್ನೂ ಹೆಚ್ಚಿನ ಪರಿಚಯ, ಮನಬುದ್ಧಿ ಸಂಸ್ಕಾರಗಳಿಂದ ಕೂಡಿರ್ತಕ್ಕಂಥ ಆತ್ಮನ ಅಂಗಗಳು ಆಗಿದ್ದಾವೆ ಅನ್ನೋದು ಸಹ ನಮಗೆ ಗೊತ್ತಾಗಿದೆ. ಇನ್ನು ಆತ್ಮ ಋಣಾನುಬಂಧದ ಅನುಸಾರವಾಗಿ ಹೇಗೆ ನಾವು ಜನ್ಮದಲ್ಲಿ ಎಲ್ಲಿ ಜನ್ಮವನ್ನು ಪಡ್ಕೊಳ್ತೀವೋ, ಯಾವ ರೀತಿ ನಮಗೆ ಜನ್ಮ ಸಿಗುತ್ತೆ ಎನ್ನುವುದರ ಬಗ್ಗೆ ಭಗವಂತ ತಿಳಿಸಿರ್ತಕ್ಕಂತಹ ಮಹಾವಾಕ್ಯದ ಪ್ರಕಾರವಾಗಿ ಏನಂತಂದರೆ, ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು ಎನ್ನುವ ಈ ವಿಷಯದಲ್ಲಿ ಇನ್ನು ನಾವು ಮಾಡಿದ ಕರ್ಮಫಲದ ಅನುಸಾರವಾಗಿ ಯಾವಾಗ ಕರ್ಮದ ಅರಿವು ನಮಗೆ ಯಾವಾಗ ಆಗುತ್ತಂದರೆ, ಏನಾದರೂ ನಮಗೆ ಕಷ್ಟಗಳು ಬಂದಾಗ, ಅಯ್ಯೋ ಹಿಂದೆ ನಾನು ಏನು ಮಾಡಿದ್ದೇನೆ ಏನೋ ಕರ್ಮವನ್ನು, ಅದಕ್ಕೆ ಈ ಜನ್ಮದಲ್ಲಿ ಈ ರೀತಿ ನಾನು ಅನುಭವಿಸ್ತಾ ಇದ್ದೇನೆ ಅಂಥೇಳಿ. ಅದಕ್ಕೆ ಮಾಡಿದ್ದುಣ್ಣೋ ಮಹಾರಾಯ, ಬಿತ್ತಿದಂತೆ ಬೆಳೆದುಕೋ ಅಂತ ಹೇಳ್ತಾರಲ್ವ. ಹಾಗೆ ನಾನು ಏನು ಕರ್ಮವನ್ನು ಮಾಡ್ತೇನೆ ಅದರ ಅನುಸಾರವಾಗಿ ಕರ್ಮಫಲದ ಪ್ರಾಪ್ತಿ ನನಗೆ ಆಗುತ್ತೆ. ಅದಕ್ಕೆ ದೊಡ್ಡವರು ಸಹ ಹೇಳ್ತಾರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಪೂರ್ವಜನ್ಮ ಕೃತಂ ಪಾಪಃ ವ್ಯಾಧಿರೂಪೇಣ ಸಂಸ್ಥಿತಃ. ಋಣಾನು ಸಂಬಂಧದ ಅನುಸಾರವಾಗಿ ಪತಿಗೆ ಪತ್ನಿ ಆಗೋದು, ಪತ್ನಿಗೆ ಪತಿ ಆಗೋದು, ತಂದೆ ತಾಯಿಗಳು, ಯಾವ ತಂದೆ ತಾಯಿಯಲ್ಲಿ ನಾವು ಜನ್ಮವನ್ನು ಪಡ್ಕೊಳ್ಬೇಕು ಎನ್ನುವುದೂ ಸಹ ಋಣ ಸಂಬಂಧ ಮತ್ತು ಕರ್ಮದ ಫಲ ಇವೆರಡೂ ಸಹ ಸೇರಿರುತ್ತೆ. ಹಾಗೆ ಇನ್ನು ನಮ್ಮ ರೋಗವನ್ನು ಪ್ರತಿಯೊಬ್ಬರು ಅವರ ರೋಗವನ್ನು ಅವರೇ ಅನುಭವಿಸ್ಬೇಕಾಗತ್ತೆ. ಋಣ ಸಂಬಂಧ ಏನಿದೆಯಲ್ಲ ಅದು ಜನ್ಮ, ಅಲ್ಲಿ ಹೋಗಿ ನಾವು ಪಡ್ಕೊಳ್ತೇವೆ. ಆದರೆ ರೋಗ ಏನಿದೆಯಲ್ವ ಪ್ರತಿಯೊಬ್ಬರೂ ನಾವು ನಮ್ಮ ರೋಗವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾನೆ, ಆತ್ಮ ಏನು ಪಾಪ ಮತ್ತು ಪುಣ್ಯದ ಕರ್ಮವನ್ನು ಮಾಡುತ್ತಲ್ವ, ಆ ಆಧಾರದ ಮೇಲೆ ಅದು ಜನ್ಮವನ್ನು ಪಡ್ಕೊಳ್ತದೆ. ಇನ್ನು ಏನಾದರೂ ನಾವು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಿದರೆ, ಕೆಟ್ಟದ ತೊಂದರೆಯನ್ನು ನಾವು ಕೊಟ್ಟರೆ ಅದರ ಫಲ ಅವಶ್ಯವಾಗಿ ನಾವು ಅನುಭವಿಸ್ಬೇಕಾಗತ್ತೆ. ಈಗ ನೋಡಿ, ದಾನ ಮಾಡಿದವನು ಧರ್ಮಾತ್ಮನಾಗ್ತಾನೆ, ಅವನಿಗೆ ಧರ್ಮಾತ್ಮ ಅಂತ ಹೇಳ್ತಾರೆ. ಯಾಕೆಂದರೆ ದಾನ ಪುಣ್ಯವನ್ನು ಮಾಡಿರ್ತಾನೆ. ಹಾಗೆ ಈಗ ಮಹಾನ್ ಕಾರ್ಯವನ್ನು ಮಾಡಿದವನು ಮಹಾತ್ಮನಾಗ್ತಾನೆ. ಅದಕ್ಕೆ ಮಹಾತ್ಮ ಗಾಂಧೀಜಿಗೆ ಮಹಾತ್ಮರು ಅಂತ ಹೇಳಿದರು. ಅದೇ ರೀತಿಯಾಗಿ ಇನ್ನು ಮಹಾನ್ ಕಾರ್ಯವನ್ನು ಮಾಡಿರುವಂತಹ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮರು ಅಂತ ಹೇಗೆ ಹೇಳಿದರು, ಹಾಗೆ ಇನ್ನು ಪಾಪ ಕರ್ಮವನ್ನು ಮಾಡಿದವನಿಗೆ ಪಾಪಾತ್ಮ ಅಂತ ಹೇಳಿದರು. ಈ ಹೆಸರು ಬರೋದು ಯಾರಿಗೆ ಅಂದರೆ ಆತ್ಮನಿಗೆ ಹೆಸರು ಬರುತ್ತೆ, ದೇಹಕ್ಕೆ ಅಲ್ಲ. ಹಾಗೆ ಇನ್ನು ದೇವಾತ್ಮ ಅಂತ ಹೇಳ್ತಾರೆ. ದೇವಾತ್ಮ ಅಂದರೆ ದೈವಿ ಗುಣಗಳನ್ನು ಹೊಂದಿದವನು, ಅಂದರೆ ದೇವತೆಗಳಲ್ಲಿ ಏನು ಗುಣಗಳಿರ್ತವೆ, ಇನ್ನೊಬ್ಬರಿಗೆ ದುಃಖ ತೊಂದರೆ ನೋವು ಮಾಡದೇ ಇರುವವನು ಅವನು ದೇವಾತ್ಮನಾಗ್ತಾನೆ. ಹಾಗೆ ಈ ರೀತಿ ಹೆಸರು ಬರೋದು ಯಾರಿಗೆ ಅಂದರೆ ಆತ್ಮನಿಗೆ ವಿನಃ ದೇಹಕ್ಕೆ ಅಲ್ಲ. ಆ ಆಧಾರದ ಮೇಲೆ ನಾವು ಜನ್ಮವನ್ನು ಪಡ್ಕೊಳ್ತೇವೆ. ಈಗ ನೋಡಿ, ಯಾರಿಗಾದರೂ ನಾವು ಕಾಲನ್ನು ತೆಗೆದರೆ ಅವನಿಗೆ ಯಾವ ರೀತಿ ಹಿಂಸೆಯನ್ನು ಕೊಟ್ಟು ಕ್ರೋಧದಲ್ಲಿ ಬಂದು ಕಾಲನ್ನೇ ತೆಗೆದು ಬಿಡ್ತಾನೆ. ಹಾಗೆ ಒಂದು ಜನ್ಮದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಅದೇ ಅನುಭವವನ್ನು ಅನುಭವಿಸ್ಬೇಕಾಗುತ್ತೆ, ಕುಂಟನಾಗಿ ಜನ್ಮವನ್ನು ಪಡ್ಕೊಳ್ತಾನೆ. ಇದು ಕರ್ಮದ ಫಲ. ಭಗವಾನ್ ವಾಚ್, ಮನುಷ್ಯರು ಹೇಳಿರ್ತಕ್ಕಂಥ ಮಾತಲ್ಲ, ಇದು ಪರಮಾತ್ಮನೇ ತಿಳಿಸಿರ್ತಕ್ಕಂಥ ಈ ಮಾತಾಗಿದೆ. ಇನ್ನು ಯಾರಿಗಾದರೂ ಕಣ್ಣನ್ನು ತೆಗಿತಾನೆ, ಕುರುಡನಾಗಿ ಹುಡ್ತಾನೆ, ಆಗ ಹೇಳ್ತಾನೆ ನಮ್ಮ ಕರ್ಮಫಲ ಹಿಂದೆ ಏನು ಮಾಡಿದೆವು ನಮಗೆ ಗೊತ್ತಿಲ್ಲ, ಅದರ ಒಂದು ಅನುಭವವನ್ನು ನಾವು ಮಾಡ್ತೇವೆ ಅಂತ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಏನೇ ಕಷ್ಟ ಆಗಲಿ ರೋಗ ಆಗಲಿ ಬಂದಾಗ ಈ ಮಾತು ಅವನ ಬಾಯಿಂದ ಬರ್ತದೆ. ಹಾಗೆ ಇಲ್ಲಿ ಭಗವಂತ ಹೇಳ್ತಾನೆ, ಈಗ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಪರಂಪಿತ ಪರಮಾತ್ಮನಾದ ಶಿವ, ನಿರಾಕಾರನಾದ ಭಗವಂತನನ್ನು ನೆನಪು ಮಾಡಿ ಪಾಪಕರ್ಮಗಳನ್ನು ನಾಶ ಮಾಡಿಕೊಳ್ಳುವಂಥ ಸಮಯ ಇದಾಗಿದೆ. ಆದ್ದರಿಂದ ನೀವು ಆತ್ಮ ಅವಿನಾಶಿ ಆಗಿದ್ದಿರಿ,
ಅದಕ್ಕೋಸ್ಕರ ನೀವು ಮಾಡುವ ಕರ್ಮನೂ ಕೂಡ ಆತ್ಮನೊಳಗಡೆ ಅವಿನಾಶಿಯಾಗಿ ಉಳ್ಕೊಳ್ತದೆ. ಒಳ್ಳೆಯ ಕರ್ಮವನ್ನು ಮಾಡಿ ಒಳ್ಳೆಯ ಜನ್ಮವನ್ನು ಪಡ್ಕೊಳ್ಳಿ, ಒಳ್ಳೆಯ ಸಂಸ್ಕಾರವನ್ನು ತುಂಬಿಕೊಳ್ಳಿ ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಈ ಮೂಳೆ ಮಾಂಸದ ದೇಹದಲ್ಲಿ ಇದ್ದರೂ ಕೂಡ ನಾವು ಆತ್ಮ ಏನು ಚೇತನವಾಗಿದೆ, ನಾವು ಮಾಡುವ ಪಾಪ ಪುಣ್ಯಗಳ ಮೊತ್ತನೂ ಕೂಡ ಆತ್ಮನೊಳಗಡೆ ಹೇಗೆ ಬರುತ್ತೋ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಪಡ್ಕೊಳ್ಳಿ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ನಮಗೆ ಬೇಕಾಗಿರೋದೇನೆಂದರೆ ಪರಮಾತ್ಮನ ನೆನಪಿನಿಂದ, ಸಹಜ ರಾಜಯೋಗದಿಂದ ಈ ಆತ್ಮ ಎನ್ನುವ ಪಾಠವನ್ನು ನಾವು ನಿಶ್ಚಯ ಮಾಡಿಕೊಂಡಾಗ ಸಂಪೂರ್ಣ ನಾವು ಮಾಡುವ ಕರ್ಮವನ್ನು ನಾವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಭಗವಂತ ಹೇಳ್ತಾನೆ, ನಿತ್ಯನೂ ಕೂಡ ನಿಮ್ಮನ್ನು ನೀವು ಭಗವಂತನ ನೆನಪಿನಲ್ಲಿ ನಿಮ್ಮ ಜೀವನವನ್ನು ತೊಡಗಿಸಿಕೊಂಡಾಗ ಯಾವುದೇ ರೀತಿ ನಮಗೆ ವ್ಯರ್ಥ ಚಿಂತನೆಯಾಗಲಿ, ದುಃಖ ಆಗಲಿ, ಏನೇ ಸಮಸ್ಯೆಗಳು ಬಂದರೂ ಕೂಡ, ಏನೇ ನಮ್ಮಲ್ಲಿ ದುಃಖದ ವಿಚಾರಗಳು ಬಂದರೂ ಕೂಡ ಭಗವಂತನ ನೆನಪಿನಿಂದ ನಾವು ಅದನ್ನು ಸಹಜವಾಗಿ ಪಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಈ ಜೀವನ ಎನ್ನುವುದು ಒಂದು ದೋಣಿಯಲ್ಲಿ ನಾವಿದ್ದೇವೆ. ಅನೇಕ ರೀತಿ ಅಲೆಗಳು ಜೀವನದಲ್ಲಿ ಬರ್ತವೆ. ದೊಡ್ಡ ಅಲೆನೂ ಬರುತ್ತೆ, ಸಣ್ಣ ಅಲೆಗಳು ಬರ್ತವೆ, ಅಂದರೆ ದುಃಖಗಳು ಬರ್ತಿರ್ತವೆ. ಅವೆಲ್ಲದರಿಂದ ನಾವು ಪಾರಾಗಿ ನಮ್ಮ ಜೀವನವನ್ನು ಸುಂದರ ಮಾಡ್ಕೋಬೇಕಂದ್ರೆ, ಶ್ರೇಷ್ಠ ಮಾಡ್ಕೋಬೇಕಂದ್ರೆ, ಪವಿತ್ರವಾದ ಜೀವನ ಮಾಡ್ಕೊಳ್ಬೇಕಂದ್ರೆ ಭಗವಂತ ಹೇಳ್ತಾನೆ, ನಿತ್ಯನೂ ಕೂಡ ಜ್ಞಾನವನ್ನು ಸ್ನಾನ ಮಾಡಿ ಅಂತ. ಜ್ಞಾನದಿಂದ ಆತ್ಮವನ್ನು ನಾವು ಶುದ್ಧ ಮಾಡಿಕೊಳ್ಬೇಕು, ಸ್ವಚ್ಛ ಮಾಡಿಕೊಳ್ಬೇಕು. ಹೇಗೆ ದೇಹವನ್ನು ನಾವು ಸ್ವಚ್ಛವಾದ ಬಟ್ಟೆ ಹಾಕ್ಕೊಳ್ತೇವೆ, ಸ್ನಾನ ಮಾಡ್ತೇವೆ, ಹೇಗೆ ಶುಚಿಯಾಗಿ ಇಟ್ಕೊಳ್ತೇವೆ, ಹಾಗೆ ಮನಸ್ಸನ್ನು ಕೂಡ ನಾವು ಸ್ವಚ್ಛವಾಗಿಡಬೇಕಂದರೆ ನಿತ್ಯನೂ ಕೂಡ ಜ್ಞಾನದ ಸ್ನಾನ 1 ಗಂಟೆಯಾದರೂ ನಾವು ಪರಮಾತ್ಮನಿಗಾಗಿ ಕೊಡೋದೇ ಅದು ನಮಗಾಗಿ ಎನ್ನುವುದು ನಾವು ಸಂಪೂರ್ಣ ಇದನ್ನು ತಿಳಿದುಕೊಳ್ಳುವಂಥ ವಿಷಯ ಆಗಿದೆ. ಆದ್ದರಿಂದ ಎಂದೂ ನಾವು ಭಗವಂತನ ನೆನಪನ್ನು ಮರೆಯದೇ ಇರುವ ದಿನಗಳು ನಮ್ಮದಾಗಬಾರ್ದು. ಯಾವಾಗ ಭಗವಂತ ನಮಗೆ ಬಂದು ನಮಗೆ ಈ ಸತ್ಯವಾದ ಜ್ಞಾನವನ್ನು ತಿಳಿಸ್ಕೊಡ್ತಾರೆ, ನೀವು ಯಾರು ಎನ್ನುವುದನ್ನು, ಆಗಿನಿಂದಲೇ ನಮ್ಮ ಕರ್ಮವನ್ನು ನಾವು ಬದಲಾವಣೆ ಮಾಡಿಕೊಂಡು ನಮ್ಮ ಸಂಸಾರ, ಸುಖಮಯ ಜೀವನ, ಶ್ರೇಷ್ಠವಾದ ನಡೆನುಡಿ, ಮಾತುಗಳು, ವಿಚಾರಗಳು ಪ್ರತಿಯೊಂದು ಕೂಡ ನಮ್ಮದು ಬದಲಾವಣೆ ಆದಾಗ ನಮ್ಮ ಜೀವನ ಸುಂದರ ಆಗಲಿಕ್ಕೆ ಸಾಧ್ಯ ಎನ್ನುವುದು ಪರಮಾತ್ಮ ಹೇಳ್ತಾನೆ. ಆದ್ದರಿಂದ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಭಗವಂತನ ನೆನಪು ಮಾಡೋದು, ಇದರಿಂದ ನಿಮ್ಮ ಜೀವನ ಶ್ರೇಷ್ಠ ಸುಖಮಯ ಆಗುತ್ತೆ ಎನ್ನುವುದನ್ನು ಹೇಳಲಾಗುತ್ತೆ. ಆದ್ದರಿಂದ ಆತ್ಮ ಅವಿನಾಶಿ, ದೇಹ ವಿನಾಶಿ. ಓಂ ಶಾಂತಿ.